ಇನ್ನು 4-5 ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತಾ? ಆಗ ನಮ್ಮ ಎಚ್.ಡಿ. ರೇವಣ್ಣ ಅವರಿಗೆ ಜೈ ಜೈ ಅಂತಾರೆ. ಅಂದ್ರೆ 4 ತಿಂಗಳಲ್ಲಿ ಏನಾದರೂ ಸರ್ಕಾರ ಬಿದ್ದು ಹೋಗುತ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕಾರಣ ಸೂರಜ್ ರೇವಣ್ಣ ಕೊಟ್ಟಿರುವಂತ ಹೇಳಿಕೆ ಇದೆ. ಆ ಸರ್ಕಾರ ಏನಾದರೂ ಬಿದ್ದು ಹೋದ್ರೆ ಆಗ ನಮ್ಮ ಎಚ್.ಡಿ. ರೇವಣ್ಣ ಅವರಿಗೆ ಜೈ ಜೈ ಅಂತಾರೆ. ಹಾಸನದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಹೊಸ ಬಾಂಬ್ ಹಾಕಿರೋದು. ಆ ಕಡೆ ಹೋಗಿರುವವರು ಕತೆ ಏನ್ ಹೇಳಿ? ಆಗ ಸೂರಜ್ ರೇವಣ್ಣಗೆ ಜೈ ಅನ್ನೋಲ್ಲ, ಎಚ್.ಡಿ. ರೇವಣ್ಣಗೆ ಜೈ ಅಂತಾರೆ. ಅವರಿವರನ್ನ ಕರೆದು ಕೈ ಬಿಸಿ ಮಾಡ್ಕೊಂಡು ಬರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅಂದ್ರೆ ಈಗ ಯಾರೆಲ್ಲ ನಮ್ಮ ಜೊತೆಗಿದ್ದವ್ರು ಬಿಟ್ಟು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಆಗ್ಲೂ ಕೂಡ ಎಚ್.ಡಿ. ರೇವಣ್ಣ ಅವ್ರ ಜೊತೆನೆ ಸೇರ್ಕೊಳ್ತಾರೆ. ಕೈ ಬಿಸಿ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಯಾರ್ಯಾರು ಬಿಟ್ಟು ಹೋಗಿದ್ದಾರೋ ಸಂಕಷ್ಟದ ಕಾಲದಲ್ಲಿ ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಬರ್ತಾರೆ. ನಾವೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ರಾಜಕೀಯ ನೆಲೆಯನ್ನ ಕಂಡುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಇನ್ನೊಂದು 4-5 ತಿಂಗಳಲ್ಲಿ ಬಿದ್ದು ಹೋಗುತ್ತೆ ಅನ್ನುವಂಥ ಹೊಸ ಬಾಂಬ್ ಅನ್ನ ಕೂಡ ಸಿಡಿಸಿದ್ದಾರೆ. ಯಾತಕ್ಕಾಗಿ ಈ ರೀತಿಯೆಲ್ಲ ರಾಜಕೀಯ ವಲಯಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಹೇಳಿಕೆ ಕೊಟ್ಟರು ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕೈ ಮಸಿಗೆ ಮಾಡ್ಕೊಂಡು ಬರೋದು. ನಾವು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ. ಮುಂದಕ್ಕೂ ಯಾವುದೇ ಕಾರ್ಯಕ್ರಮ ಮಾಡಿ ಅದಕ್ಕೂ ನಾವೆಲ್ಲ ಮಾಡ್ತೀವಿ. ಆದರೆ ನೀವು ಹುಡುಗರು ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು. ಇನ್ನೊಂದು 4-5 ತಿಂಗಳಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಈಗ ಆ ಕಡೆ ಹೋಗಿರೋರೆಲ್ಲ ಅವ್ರ ಕತೆ ಏನು? ಅಲ್ಲ, ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋದು ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು. 4-5 ತಿಂಗಳಿಗೆ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ. ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರ, ಎಚ್.ಡಿ. ರೇವಣ್ಣಕ್ಕೆ ಜೈ ಅಂತಾರೆ. ಅಲ್ಲ, ಇದೇ ಕತೆ. ಅವ್ರವ್ರು ಕರ್ಕೊಂಡು ಮತ್ತೆ ಇದು ಕೈ ಮಸಿಗೆ ಮಾಡ್ಕೊಂಡು ಬರೋದು. ಇಲ್ಲಿ ಆಯಿತು, ಊರಿಗೆ ಒಳ್ಳೆ ಕೆಲಸ ಆಗಬೇಕು, ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು. ನಿಮಗೂ ಅಷ್ಟೇ, ನೀವೇನೇ ಸಮಸ್ಯೆ ಇದ್ರೂ ಬನ್ನಿ, ಇಂದಿಂದನೂ ಸ್ಪಂದಿಸ್ಕೊಂಬಂದೀವಿ, ಮುಂದಕ್ಕೂ ಸ್ಪಂದಿಸ್ತೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಉತ್ತಮ ರೀತಿಯಲ್ಲಿ